ದೆಹಲಿಯಲ್ಲಿ ರಾಜ್ಯ ರಾಜಕೀಯದ ಮಿಂಚಿನ ಬೆಳವಣಿಗೆ ನಡೆದಿದೆ. ಅಮಿತ್ ಶಾ ಭೇಟಿಯಾಗಿದ್ದಾರೆ ಶಾಸಕ ಜನಾರ್ದನ ರೆಡ್ಡಿ. ಎನ್ಡಿಎ ಮೈತ್ರಿಕೂಟದ ಭಾಗವಾಗ್ತಾರಾ ಜನಾರ್ದನ್ ರೆಡ್ಡಿ? ಬಿಜೆಪಿ ಸೇರಲ್ಲ ಅಂತ ರೆಡ್ಡಿ ಹೇಳಿದ್ರು. ಆದರೆ ಈಗ ರೆಡ್ಡಿ ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ. ಇದರ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ದೆಹಲಿಯಿಂದ ಈಗಷ್ಟೇ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅಂದರೆ BJPಯ ಹೈಕಮಾಂಡ್ ಜೊತೆ ಮಾತುಕತೆಗೆ ತೆರಳಿದ್ರು. ಬನ್ನಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಅವ್ರನ್ನೇ ಮಾತಾಡೋಣ. ಸರ್, ಅಮಿತ್ ಶಾ ಅವರನ್ನು ಭೇಟಿ ಮಾಡಿದಿರಿ, ಸಾಕಷ್ಟು ಕುತೂಹಲ ಇತ್ತು. ಏನಾಗುತ್ತೆ ಜನಾರ್ದನ್ ರೆಡ್ಡಿ ಅವರ ಮುಂದಿನ ನಿಲುವು, ಮುಂದಿನ ತೀರ್ಮಾನ ಅಂತ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ನಾನು ಸನ್ಮಾನ್ಯ ಅಮಿತ್ ಶಾ ಅವ್ರನ್ನ ಔಪಚಾರಿಕವಾಗಿ ದೆಹಲಿಯಲ್ಲಿ ಅವ್ರನ್ನ ಭೇಟಿ ಮಾಡಿ ಕೆಲವೊಂದು ವಿಚಾರಗಳನ್ನ ಮಾತಾಡಿದ್ದು. ಇನ್ನೊಂದು 2-3 ದಿವಸಗಳ ನಂತರ ಒಂದು ಕ್ಲಾರಿಟಿಯಿಂದ ನಾನು ನಿಮ್ಮ ಜೊತೆಯಲ್ಲಿ ನಾನು ಮಾತಾಡ್ತೇನೆ. ಸರ್, ಅಂದರೆ ಎಲ್ಲೋ ಒಂದು ಕಡೆ BJPಗೆ ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಹಿಡಿವಿದ್ದಾರೆ, ಒಂದಷ್ಟು ತಮ್ಮ ಕೂಡ ಸಹಕಾರ ಸಿಕ್ಕಿರಲಿಲ್ಲ. ಈಗ ಮತ್ತೆ ತಮ್ಮ ಬೆಂಬಲ ಪಡ್ಕೊಳ್ಳೋದಕ್ಕೆ BJP ಮುಂದಾಗ್ತಿದೆ, ಹೇಗೆ ಸರ್? ಸೊ ನಾನು ಎಲ್ಲ ವಿಚಾರಗಳನ್ನ ಯಾಕಂದರೆ ಎಲ್ಲ 4 ಗೋಡೆ ನಡುವೆ ಆಗಿರುವಂಥ ಒಂದು ಡಿಸ್ಕಷನ್ನ ಹೇಳೋದು ಸರಿಯಲ್ಲ. ಅದಕ್ಕೆ ಒಂದು ಸೂಕ್ತವಾಗಿ ಒಂದು ಕನ್ಕ್ಲೂಷನ್ ಆದಮೇಲೆ ನಾನು ನಿಮ್ಮ ಬಳಿ ಬಂದು ನಾನು ಮತ್ತೆ ಮಾತಾಡ್ತೀನಿ. ನಾನು ಸರ್, ಅಂದರೆ ಈಗ ಮೊನ್ನೆ ಅಷ್ಟೇ ನೀವು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ಗೆ ಸಹಕಾರ ಕೊಟ್ಟಿದ್ರಿ. ಈಗ ಮತ್ತೆ BJP ಹೈಕಮಾಂಡೇ ತಮ್ಮನ್ನು ಕರ್ಕೊಂಡಿದೆ. ಸೊ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ, ಹೇಗೆ ತಮಗೂ ಅಲ್ಲಿ? ಸೊ ತಾವು ನಿರ್ಧಾರ ಮಾಡ್ತಾಯಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಮತ ಚಲಾಯಿಸಿದ್ದೀನಿ ಅಂತೇಳಿ. ಸೊ ನಾನು ಹೇಳಿರುವಂಥದ್ದು ಆತ್ಮಸಾಕ್ಷಿಗೆ ನಾನು ಮತ ಚಲಾಯಿಸಿದ್ದೀನಿ ಅಂತೇಳಿ ಹೇಳಿದ್ದು ಅಷ್ಟೇ. ಅಲ್ಲ, ಇವತ್ತು ತಾವು ಭೇಟಿಯಾಗಿದ್ದು ಅಮಿತ್ ಶಾ ಜೊತೆ ರೆಸ್ಪಾನ್ಸ್ ಯಾವ ರೀತಿ ಸಿಕ್ಕಿದೆ? ಜಸ್ಟ್ ಅವ್ರನ್ನ ನಾನು ಔಪಚಾರಿಕವಾಗಿ ನಾನು ಭೇಟಿ ಮಾಡಿದ್ದೀನಿ, ಚರ್ಚೆಗಳೆಲ್ಲ ಕೂಡ ನಾನು ಮಾಡಿದ್ದೀನಿ. ಅದೆಲ್ಲದನ್ನು ಕೂಡ ಬಹಿರಂಗವಾಗಿ ಹೇಳೋದಕ್ಕೆ ನಾನು ಕರೆಕ್ಟ್ ಅಲ್ಲ. ಇನ್ನೊಂದು 3-4 ದಿವಸಗಳಿಗೆ ನಾನು ಸ್ಪಷ್ಟವಾಗಿ ಒಂದು ಕನ್ಕ್ಲೂಷನ್ಗೆ ಬಂದ ಮೇಲೆ ನಾನು ಮಾತಾಡ್ತೀನಿ ತಮ್ಮ ಜೊತೆಯಲ್ಲಿ. ಎಸ್, ಇದಿಷ್ಟು ಶಾಸಕ ಜನಾರ್ದನ್ ರೆಡ್ಡಿ ಅವರ ಮಾತು. ಏರ್ಪೋರ್ಟ್ನಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಪ್ರಶಾಂತ್, ಜನಾರ್ದನ್ ರೆಡ್ಡಿ ಅವರ ಈಗ ಲೋಕಸಭೆಯ ಸಂದರ್ಭದಲ್ಲಿನ ಈ ಸ್ಟ್ಯಾಂಡ್ ನೋಡಿ. ಜನಾರ್ದನ್ ರೆಡ್ಡಿ 20 ದಿನಗಳ ಹಿಂದೆ ಹೇಳಿದರು ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತಕ್ಕಂಥದ್ದು. ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದರು. ಅವರ ಪಕ್ಷದವರು ಒಬ್ಬರೇ ಶಾಸಕರು ಅನೇಕ ಈ ರೀತಿಯ ನಿರ್ಣಯಗಳನ್ನು ರಾಜಕಾರಣದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಬಟ್ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಸಂಬಂಧಗಳಲ್ಲಿ ಸಾಕಷ್ಟು ಸ್ಥಿತ್ಯಂತರಗಳು ಬಂದಿವೆ. ಈಗ BJP ಶ್ರೀರಾಮುಲು ಅವರನ್ನು ಬಳ್ಳಾರಿಯಿಂದ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿರುವಾಗ ಏಕಾಏಕಿ ಜನಾರ್ದನ್ ರೆಡ್ಡಿ ಅಮಿತ್ ಶಾ ಅವರನ್ನು ಭೇಟಿಯಾಗಿರ್ತಕ್ಕಂಥದ್ದು ಕುತೂಹಲ ಕೆರಳಿಸಿದೆ. ಆದರೆ ಅವರು ಇನ್ನೂ ಗುಟ್ಟು ಬಿಟ್ಟುಕೊಡ್ತಾ ಇಲ್ಲ, ಇನ್ನೂ 2-3 ದಿನಗಳಿವೆ ಅಂತಕ್ಕಂಥದ್ದನ್ನು ಹೇಳಾಗ್ತಾ ಇದೆ. ಕೊಪ್ಪಳ ಮತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಜನಾರ್ದನ್ ರೆಡ್ಡಿ ಯಾರಿಗೆ ಬೆಂಬಲ ನೀಡ್ತಾರೆ ಅಂತಕ್ಕಂಥದ್ದು BJP ಅಥವಾ ಕಾಂಗ್ರೆಸ್ ಅವೆರಡರ ಬಲವನ್ನು ಹೆಚ್ಚು ಮಾಡುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಹೀಗಾಗಿ ಹಳೆಯ ಗೆಳೆಯ ಅಥವಾ ಒಂದು ಕಾಲದ ಒಂದು ರೀತಿ ಸಂಘ ಬಾಳೆ ಇದ್ದಂಗಿದ್ರು ಇಬ್ಬರು ಶ್ರೀರಾಮುಲು ಅವ್ರಿಗೆ ಬೆಂಬಲ ಕೊಡ್ತಾರಾ ಅಥವಾ ಶ್ರೀರಾಮುಲು ಅವರ ವಿರುದ್ಧ ಮಾಡ್ತಾರಾ? ಇದು ಕುತೂಹಲದ ಪ್ರಶ್ನೆ. ಆದರೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿರ್ತಕ್ಕಂಥದ್ದು ಸ್ವಲ್ಪ ಹುಬ್ಬುಗಳು ಮೇಲೇರುವಂತೆ ಮಾಡಿದೆ. ಯಾಕಂದರೆ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ರು. ಮೊನ್ನೆ ಯಾವುದೋ ಉತ್ಸವದಲ್ಲಿ ಸಿದ್ದರಾಮಯ್ಯನವ್ರನ್ನ ಹೊಗಳಿದ್ರು, DK ಶಿವಕುಮಾರನ್ನ ಆಗಾಗ ಹೊಗಳ್ತಾ ಇರ್ತಾರೆ. ನೋಡ್ಬೇಕೇನಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.